Hello everyone. Dear students, I hereby welcome you all to the final year BCom Cost and Management subject. In today's class, let us start with the first chapter of Cost and Management Accounting, which is Job Costing. To begin with introduction, the industries may be broadly classified into mass production industries and job order industries. So, what are mass production industries? Mass production industries are those industries which produce identical products in large scale and on continuous basis. ಅಂದರೆ ಯಾವ ಒಂದು ಬಿಸ್ನೆಸ್ ಐಡೆಂಟಿಕಲ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಐಡೆಂಟಿಕಲ್ ಅಂತ ಅಂದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ವೈಸ್ ಸೇಮ್ ಇರುವಂಥ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಪ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡುತ್ತೆ ಮತ್ತು ಈ ಪ್ರೊಡಕ್ಷನ್ ಪ್ರತಿದಿನ ನಡೆಯುತ್ತೆ. ಇಂಥ ಒಂದು ಬಿಸ್ನೆಸ್ನ ಅಥವಾ ಇಂಡಸ್ಟ್ರಿನ ನಾವೇಂತ ಕರಿತೀವಿ, ಮಾಸ್ ಪ್ರೊಡಕ್ಷನ್ ಇಂಡಸ್ಟ್ರಿ ಅಂತ ಕರಿತೀವಿ. ಎಕ್ಸಾಂಪಲ್, ಟೂತ್ ಪೇಸ್ಟ್, ಶೂಸ್, ಸೋಪ್, ಬಾಟಲ್ಸ್, ಮೊಬೈಲ್ಸ್ ಎಟ್ಸೆಟ್ರಾ. ಇದನ್ನು ಫರ್ದರ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ನೀವು ಒಂದು ಪರ್ಟಿಕ್ಯುಲರ್ ಮಾಡೆಲ್ ಆಫ್ ಮೊಬೈಲ್ನ ತೆಗೆದುಕೊಂಡ್ರೆ ಆ ಸೇಮ್ ಮಾಡೆಲ್ನ ಇನ್ನೊಂದು ಮೊಬೈಲ್ ಜೊತೆ ಕಂಪೇರ್ ಮಾಡಿದ್ರೆ ನೋಡೋದಕ್ಕೆ ಎರಡೂ ಕೂಡ ಸೇಮ್ ಇರುತ್ತೆ. ಅದರ ಕ್ವಾಲಿಟಿ ಕೂಡ ಸೇಮ್ ಇರುತ್ತೆ, ಅದರಲ್ಲಿರುವಂಥ ಕಾನ್ಫಿಗರೇಷನ್ ಕೂಡ ಸೇಮ್ ಇರುತ್ತೆ. ಸೊ ಅವೆರಡೂ ಕೂಡ ಐಡೆಂಟಿಕಲ್ ಪ್ರಾಡಕ್ಟ್, ಐಡೆಂಟಿಕಲ್ ಮೊಬೈಲ್, ರೈಟ್? ಈ ಐಡೆಂಟಿಕಲ್ ಮೊಬೈಲ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದೊಂದೇ ಯೂನಿಟ್ನ ಕೂತು ಪ್ರೊಡ್ಯೂಸ್ ಮಾಡಲ್ಲ, ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಇಸಂಟ್ ಇಟ್? ಆ್ಯಂಡ್ ಈ ಪ್ರೊಡಕ್ಷನ್ನ ಪ್ರತಿದಿನ ಮಾಡ್ತಾರೆ. ಸೊ ಈ ರೀತಿಯಾದಂಥ ಇಂಡಸ್ಟ್ರೀಸ್ನ ನಾವೇನಂತ ಕರಿತೀವಿ, ಮಾಸ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಹಾಗಿದ್ರೆ ಜಾಬ್ ಆರ್ಡರ್ ಇಂಡಸ್ಟ್ರೀಸ್ ಅಂದರೆ ಏನು? ಎಕ್ಸಾಕ್ಟ್ಲಿ ಅದರ ತದ್ವಿರುದ್ಧವಾದಂಥ ಇಂಡಸ್ಟ್ರೀಸ್. ಸೊ ಈ ಥರ ಇಂಡಸ್ಟ್ರೀಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಪ್ರೊಡ್ಯೂಸ್ ಮಾಡುವಂಥ ಪ್ರಾಡಕ್ಟ್ಸು ಐಡೆಂಟಿಕಲ್ ಆಗಿರಲ್ಲ, ಸಿಮಿಲರ್ ಆಗಿರುತ್ತೆ, ಒಂದೇ ಥರದ್ದಾಗಿರುತ್ತೆ, ಆದರೆ ಒಂದೇ ರೀತಿ ಇರೋದಿಲ್ಲ. ಸಾಮಾನ್ಯವಾಗಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇವರು ಒಂದು ಯೂನಿಟ್ನ ಅಥವಾ ಕೌಂಟಬಲ್ ನಂಬರ್ ಆಫ್ ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಮೂರನೇದಾಗಿ ಯಾವಾಗ ಕಸ್ಟಮರ್ ಆರ್ಡರ್ ಕೊಡ್ತಾರೆ, ಕಸ್ಟಮರ್ ರೆಕ್ವೈರ್ಮೆಂಟ್ ಪ್ರಕಾರ ಪ್ರೊಡ್ಯೂಸ್ ಮಾಡಿದ್ರೆ ಈ ಮೂರು ಕ್ವಾಲಿಟಿ ಇರುವಂಥ ಇಂಡಸ್ಟ್ರೀಸ್ನ ನಾವೇನಂತ ಕರಿತೀವಿ, ಜಾಬ್ ಆರ್ಡರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಟು ಪುಟ್ ಇಟ್ ಇನ್ ಸಿಂಗಲ್ ಲೈನ್, ಜಾಬ್ ಆರ್ಡರ್ ಇಂಡಸ್ಟ್ರೀಸ್ ಆರ್ ದೋಸ್ which produce similar products, normally either single unit production or countable number of units of production takes place, and this production usually undertaken against the order or as per the customer requirement. In this example you can see two monuments. ಒಂದು ಮೈಸೂರು ಪ್ಯಾಲೇಸು, ಎರಡನೇದು ರಾಷ್ಟ್ರಪತಿ ಭವನ್. ಈ ಎರಡೂ ಮಾನ್ಯುಮೆಂಟ್ಸ್ನ ಆರ್ಕಿಟೆಕ್ಟ್ ಒಬ್ಬನೇ ಆಗಿದ್ರೂ ಸಹ ಎರಡೂ ಕೂಡ ನೋಡೋದಕ್ಕೆ ಐಡೆಂಟಿಕಲ್ ಆಗಿಲ್ಲ, ಹೌದಾ? ಕಾರಣ ಏನು? ಮೊದಲನೇದಾಗಿ ಇದು ಒಡೆಯರು ಅಥವಾ ಅರಸರ ರೆಕ್ವೈರ್ಮೆಂಟ್ ಪ್ರಕಾರ ಬಿಲ್ಟ್ ಮಾಡಿದ್ದು, ವೆರಾಸ್ ರಾಷ್ಟ್ರಪತಿ ಭವನ್ ಬಂದು ಆಗಿನ ಬ್ರಿಟಿಷ್ ವಾಯ್ಸ್ ರಾಯ್ನ ರೆಕ್ವೈರ್ಮೆಂಟ್ ಪ್ರಕಾರ ಬಿಲ್ಟ್ ಮಾಡಿದ್ದು. ಎರಡನೇದಾಗಿ ಇಲ್ಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಗಿಲ್ಲ, ಎರಡು ಬೇರೆ ಬೇರೆ ಟೈಮ್ನಲ್ಲಿ ಸಪರೇಟಾಗಿ ಪ್ರೊಡಕ್ಷನ್ ಆಗಿದೆ, ಅಂದರೆ ಸಿಂಗಲ್ ಯೂನಿಟ್ ಪ್ರೊಡಕ್ಷನ್. ಮೂರನೇದಾಗಿ ನೀವು ನೋಡಿದ್ರೆ ಇವೆರಡು ಸಿಮಿಲರ್, ಅಂದರೆ ಇವೆರಡೂ ಕೂಡ ಮಾನ್ಯುಮೆಂಟ್ಸ್ ಅಥವಾ ಬಿಲ್ಡಿಂಗೇ, ಆದರೆ ಇವೆರಡೂ ಕೂಡ ನೋಡೋದಕ್ಕೆ ಸೇಮ್ ಇಲ್ಲ. ದಿಸ್ ಈಸ್ ದಿ ಫಸ್ಟ್ ಎಕ್ಸಾಂಪಲ್ ಆಫ್ ಜಾಬ್ ಆರ್ಡರ್ ಇಂಡಸ್ಟ್ರಿ. ದಿ ಸೆಕೆಂಡ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ದಿ ಫರ್ನಿಚರ್. ಎರಡೂ ಫರ್ನಿಚರು ಕೂಡ ಒಂದೇ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರಬಹುದು, ಆದರೂ ಸಹ ಇವೆರಡೂ ನೋಡೋದಕ್ಕೆ ಐಡೆಂಟಿಕಲ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಂಥವ್ರ ಅವರ ಸ್ಪೆಸಿಫಿಕೇಷನ್ನ ತಕ್ಕಂತೆ ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ ದಿ ಥರ್ಡ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ದಿ ಲಾಂಗೆಸ್ಟ್ ಸೀ ಬ್ರಿಡ್ಜಸ್ ಆಫ್ ಇಂಡಿಯಾ. ಮೊದಲನೇದು ಪ್ಯಾಂಬನ್ ಬ್ರಿಡ್ಜ್, ಎರಡನೇದು ರಾಜೀವ್ ಗಾಂಧಿ ಬ್ರಿಡ್ಜ್. ಎರಡೂ ಕೂಡ ಲಾಂಗೆಸ್ಟ್ ಸೀ ಬ್ರಿಡ್ಜ್, ಅಂದರೆ ಸಮುದ್ರದ ಮೇಲೆ ಕಟ್ಟಿರುವಂಥ ಬ್ರಿಡ್ಜ್ ಆಗಿರ್ಬೋದು. ಆದರೂ ಕೂಡ ಇವೆರಡೂ ನೋಡೋದಕ್ಕೆ ಐಡೆಂಟಿಕಲ್ ಆಗಿಲ್ಲ, ಇವು ಸಿಮಿಲರ್ ಆಗಿದೆ ಮೊದಲನೇದಾಗಿ. ಎರಡನೇದಾಗಿ ಇವೆರಡೂ ಕೂಡ ಅಟ್ ಎ ಟೈಮ್ ಪ್ರೊಡಕ್ಷನ್ ಮಾಡಿಲ್ಲ, ಸೊ ಇಟ್ ಈಸ್ ಅ ಸಿಂಗಲ್ ಯೂನಿಟ್ ಪ್ರೊಡಕ್ಷನ್. ಮೂರನೇದಾಗಿ ಇದು ಆ ಒಂದು ಸಿಚುವೇಶನ್ನ ಅಥವಾ ಆಗ ಇದ್ದಂಥ ಗೌರ್ಮೆಂಟ್ನ ರೆಕ್ವೈರ್ಮೆಂಟ್ ಪ್ರಕಾರ ಬಿಲ್ಡ್ ಮಾಡಿದ್ದಾರೆ. Therefore, it is one of the best example of job order costing.
And to go to the one more example, it is advertisements. ಇದರಲ್ಲಿರುವಂಥ ಎರಡು ಇಮೇಜ್ ಕೂಡ ಕೋಕೋ ಕೋಲಾ ಕಂಪ್ನಿಯ ಅಡ್ವರ್ಟೈಸ್ಮೆಂಟ್ ಇಮೇಜೇ ಆಗಿರಬಹುದು, ಮತ್ತು ಈ ಎರಡು ಅಡ್ವರ್ಟೈಸ್ಮೆಂಟ್ನ ಮಾಡಿದಂಥ ಕಂಪನಿ ಕೂಡ ಸೇಮ್ ಆಗಿರಬಹುದು. ಆದರೆ ಟೈಮ್ಗೆ ಹೇಗೆ ಒಬ್ಬ ಕಸ್ಟಮರ್ ಅಂದರೆ ಕೋಕೋ ಕೋಲಾ ಕಂಪನಿಯ ರಿಕ್ವೈರ್ಮೆಂಟ್ ಹೇಗೆ ಚೇಂಜ್ ಆಯಿತು, ಅದಕ್ಕೆ ತಕ್ಕಂತೆ ಈ ಅಡ್ವರ್ಟೈಸ್ಮೆಂಟ್ನ ಇವರು ಆ್ಯಡ್ ಶೂಟ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ಜಾಬ್ ಆರ್ಡರ್ ಕಾಸ್ಟಿಂಗ್ನ ಬೆಸ್ಟ್ ಎಕ್ಸಾಂಪಲ್. ಸೊ ಟು ರೀಕಾಲ್, we can give the example of buildings, bridges, monuments, advertisement, furnitures, etc. These are the examples of job order costing, job order industries. So to recall it once again, the job order industries are those industries where production is undertaken as per the requirements of the customer. Customer na requirement prakara ನಾವು ಇಲ್ಲಿ production ಮಾಡ್ತೀವಿ, first thing. Secondly, in job order industries, the production is not on continuous basis. Rather, it is only when order from customer is received, and that too as per the specification of the customer. ಇಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿ ಆಗಲ್ಲ. ಯಾವಾಗ ಕಸ್ಟಮರು ಆರ್ಡರ್ ಮಾಡ್ತಾನೋ ಆವಾಗ ಮಾತ್ರ ಪ್ರೊಡಕ್ಷನ್ ಮಾಡ್ತೀವಿ. ಅದು ಕೂಡ ಕಸ್ಟಮರ್ ಹೇಗೆ ಸ್ಪೆಸಿಫೈ ಮಾಡಿರ್ತಾನೋ ಅಥವಾ ಅವನ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಕಾನ್ಸಿಕ್ವೆಂಟ್ಲಿ ಈಚ್ ಜಾಬ್ ಕ್ಯಾನ್ ಬಿ ಡಿಫ್ರೆಂಟ್ ಫ್ರಮ್ ಅದರ್ ಒನ್. ಈಗಾಗಲೇ ಎಲ್ಲ ಎಕ್ಸಾಂಪಲ್ಸ್ನಲ್ಲಿ ನಾವು ನೋಡಿರೋ ಹಾಗೆ ಇದರ ಪರಿಣಾಮವಾಗಿ ಏನಾಗುತ್ತೆ, ಒಬ್ಬನೇ ಪ್ರೊಡ್ಯೂಸ್ ಮಾಡಿರ್ಬೋದು ಪ್ರೊಡ್ಯೂಸರ್, ಬಟ್ ಅಲ್ಲಿ ಬಂದಿರುವಂಥ ಔಟ್ಕಮ್ ಏನಿರುತ್ತೆ ಒಂದಕ್ಕೆ ಒಂದು ಸಿಮಿಲರ್ ಆಗಿರಬಹುದು, ಬಟ್ ಐಡೆಂಟಿಕಲ್ ಆಗಿರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ the method of costing which is used in such type of business organization, that is job order industries, are known as job costing or job order costing. Finally to say, ಈ ರೀತಿಯಾದಂಥ ಜಾಬ್ ಆರ್ಡರ್ ಇಂಡಸ್ಟ್ರೀಸಲ್ಲಿ ಉಪಯೋಗಿಸುವಂಥ ಕಾಸ್ಟಿಂಗ್ನ ಮೆಥಡನ್ನು ನಾವೇನಂತ ಕರಿತೀವಿ, ಜಾಬ್ ಕಾಸ್ಟಿಂಗ್ ಅಥವಾ ಜಾಬ್ ಆರ್ಡರ್ ಕಾಸ್ಟಿಂಗ್ ಅಂತ ಕರಿತೀವಿ. ಹಿಯರ್ ಎಂಡ್ಸ್ ದಿ ಇಂಟ್ರೊಡಕ್ಷನ್.